ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಃಸಂಕಲ್ಪ ಗದ್ಯದಲ್ಲಿ ಪ್ರಾತಃ ಕಾಲದಲ್ಲಿ ನಾವು ಹೇಗೆ ಸಂಕಲ್ಪ ಮಾಡಬೇಕೆಂಬುದನ್ನು ರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಈ ಪ್ರಾತಃಸಂಕಲ್ಪ ಗದ್ಯ ಬರೀ ಸಂಕಲ್ಪ ಮಾತ್ರ ಆಗಿರದೆ ಇಲ್ಲಿ ವಿಸ್ತಾರವಾಗಿ ತಿಳಿತಕ್ಕಂತಹ ಅನೇಕ ಪ್ರಮೇಯಗಳು ಅಡಗಿರುವುದನ್ನು ನಾವು ನೋಡ್ತಾ ಬಂದ್ವಿ. ಮುಖ್ಯವಾಗಿ ಇಲ್ಲಿ ನಾವು ಪರಮಾತ್ಮನ ಕುರಿತು ಶ್ರೀಮದ್ ಹನುಮದುಪಾಸದ ಚರಣ ಸೀತಾಪತೆ ಶ್ರೀರಾಮಚಂದ್ರ, ಹನುಮಂತನಿಂದ ಉಪಾಸಲ್ಪಡ್ತಕ್ಕಂತಹ ಚರಣಗಳುಳ್ಳ ಸೀತಾಪತಿಯಾದ ಶ್ರೀರಾಮಚಂದ್ರನೇ, ನಿನ್ನ ಆಜ್ಞೆಯಿಂದ ನಿಯತನಾದ ಮುಖ್ಯಪ್ರಾಣಿನಿಂದ ಪ್ರೇರಿತನಾಗಿ ನಿನ್ನ ಪೂಜಾರೂಪವಾದ ಕರ್ಮ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾ ಇರೋದು. ಶ್ರೀಮದ್ ಹನುಮದುಪಾಸಚರಣ ಸೀತಾಪತೆ ಶ್ರೀರಾಮಚಂದ್ರ ಅವನಿಗೆ ವಿಶೇಷಣವನ್ನು ಕೊಟ್ಟರು. ಶ್ರೀಮಧ್ವವಲ್ಲಭ ಲಕ್ಷ್ಮೀ ವೇದವ್ಯಾಸಾತ್ಮಕ, ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರತಕ್ಕಂಥವರು ಮತ್ತು ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ವೇದವ್ಯಾಸ ಸ್ವರೂಪರಾಗಿರತಕ್ಕಂತಹ ಶ್ರೀರಾಮಚಂದ್ರನೇ ಅಂತ. ಇಂತಹ ಭಗವಂತನ ಅನೇಕ ರೂಪಗಳನ್ನು, ಅನಂತ ರೂಪಗಳನ್ನು ಅನುಸಂಧಾನ ಮಾಡಿಕೊಳ್ಳುವ ರೀತಿಯಲ್ಲಿ ಆ ಪರಮಾತ್ಮನ 4 ರೂಪಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಗಳೆಂಬ 4 ರೂಪ ಉಳ್ಳವ ಅಂತ ಹೇಳಿದರು. ಈ 4 ರೂಪಗಳ ಅಭಿವ್ಯಕ್ತಿಯ ಪ್ರಯೋಜನೇನು ಅದನ್ನೆಲ್ಲ ಹೇಳಿದರು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಶ್ರೀಮಧ್ವವಲ್ಲಭ ಲಕ್ಷ್ಮೀ ವೇದವ್ಯಾಸಾತ್ಮಕ ಶ್ರೀಮದ್ ಹನುಮದುಪಾಸದ ಚರಣ ಸೀತಾಪತೆ ಶ್ರೀರಾಮಚಂದ್ರ ಅಂತ ಸಂಬೋಧನೆ ಮಾಡಿದರು. ಮತ್ತು ಯಾವತ್ತೂ ಪರಮಾತ್ಮನನ್ನು ನಾವು ಉಪಾಸನೆ ಮಾಡೋದಾಗಲಿ, ಧ್ಯಾನ ಮಾಡೋದಾಗಲಿ, ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನನ್ನೇ ನಾವು ಸಂಬೋಧನೆ ಮಾಡುವಂಥದ್ದು. ಮುಖ್ಯಪ್ರಾಣನ ಅವತಾರಗಳಲ್ಲಿ ಸನಿಹದಲ್ಲಿರ್ತಕ್ಕಂತಹ ಅವತಾರ ಅಂದರೆ ಮಧ್ವಾಚಾರ್ಯರ ಅವತಾರ. ಮತ್ತು ಅವರೆಲ್ಲ ನಮಗೆ ಗುರುಗಳು. ಆದ್ದರಿಂದ ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿನ್, ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನೇ. ಯಾಕೆಂದರೆ ಪರಮಾತ್ಮನಿಗೆ ಪರಮಾತ್ಮನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಧಾಮ ಅಂದರೆ ಮುಖ್ಯಪ್ರಾಣ ದೇವರು. ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಹೇಳಿದ ಹಾಗೆ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ, ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅಧಿಷ್ಠಾನ ಅಂದರೆ ಅದನ್ನು ಮಧ್ವಾಚಾರ್ಯರು ಅಂತ ಹೇಳಿದರು. ಅಂತಹ ಮಧ್ವಾಚಾರ್ಯರು ನಮ್ಮ ಗುರುಗಳು, ಅಸ್ಮದಾದಿಗಳ ಗುರುಗಳು.
ನಾವೇ ಮೊದಲಾದ ಗುರುಗಳು ಅಂತ ಹೇಳ್ತಾರೆ ರಾಯರು. ನಾವೇ ಮೊದಲಾದ ಅವರ ಗುರುಗಳು, ರಾಯರ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಗುರುಗಳು ವಿಜೇಂದ್ರ ತೀರ್ಥರು. ಹೀಗೆ ಅಲ್ಲಿಂದ ಆರಂಭಿಸಿ ಆದಿ ಗುರುಗಳವರೆಗೆ ಆ ಎಲ್ಲ ಗುರುಗಳಿಗೂ ಆದಿಯಾಗಿರ್ತಕ್ಕಂಥವ್ರು ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಶ್ರೀ ಮಧ್ವವಲ್ಲಭ ಲಕ್ಷ್ಮೀ ವೇದವ್ಯಾಸಾತ್ಮಕ ಶ್ರೀಮದ್ ಹನುಮದುಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ ಅಂತ ಸಂಬೋಧನೆ ಮಾಡಿ, ಇಷ್ಟು ಸಂಬೋಧನೆ ಮಾಡಬೇಕಾದ್ರೆ ಇಷ್ಟು ವಿಚಾರಗಳನ್ನು ತಿಳಿಸ್ತಾ ಬಂದರು. ಅಸ್ವಾದಿ ಗುರುಣಾಂ ಶ್ರೀಮದಾನಂದ ಶ್ರೀಮಚ್ಚರಣ ಅಂತ ಹೇಳುವಾಗ ಮಧ್ವಾಚಾರ್ಯರ ಮೂಲ ರೂಪ ಆ ಮುಖ್ಯ ಪ್ರಾಣದೇವರ ಚಿಂತನೆ, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಸಂಬೋಧನೆ ಮಾಡಬೇಕಾದರೆ ಅವನ ಅನಿರುದ್ಧಾದಿ ರೂಪಗಳನ್ನು ಚಿಂತನೆ ಮಾಡ್ತಾ ಆ ಪರಮಾತ್ಮನ ಒಂದು ಮಹಿಮೆಯನ್ನು ಹೇಳಿದರು. ಇಂತಹ ಶ್ರೀರಾಮಚಂದ್ರನೇ, ನಾನು ಈಗ ನಿನ್ನ ಪೂಜಾತ್ಮಕವಾದ ಕರ್ಮವನ್ನು ಮಾಡುತ್ತೇನೆ, ನಿನ್ನ ಪೂಜಾರೂಪವಾದ ಕರ್ಮವನ್ನು ಮಾಡುತ್ತೇನೆ. ಅದು ಹೇಗೆ? ನಿನ್ನ ಆಜ್ಞೆಯಿಂದ ನಿಯತನಾಗಿರತಕ್ಕಂತಹ ಮುಖ್ಯಪ್ರಾಣದಿಂದ ಪ್ರೇರಿತನಾಗಿ, ಮುಖ್ಯಪ್ರಾಣದೇವರಿಂದ ಪ್ರೇರಿತನಾಗಿ ಏನೇ ಮಾಡಿದರೂ ಕೂಡ ಮುಖ್ಯಪ್ರಾಣದೇವರಿಂದ ಪ್ರೇರಿತರಾಗಿಯೇ ಮಾಡುವಂಥದ್ದು. ಪ್ರೇರಿತನಾಗಿ ನಾನು ನಿನ್ನನ್ನು ಸ್ಮರಣೆ ಮಾಡ್ತಾ, ನಿನ್ನ ಸ್ಮರಣೆ ಮಾಡಿಕೊಂಡೇ ಹಾಸಿಗೆಯಿಂದ ಎದ್ದು ಈ ದಿನ ನಾನು ಮಾಡಬೇಕಾಗಿರತಕ್ಕಂತಹ ಕರ್ಮ, ನನ್ನ ವರ್ಣಕ್ಕೆ ಉಚಿತವಾದ, ನನ್ನ ಆಶ್ರಮಕ್ಕೆ ಉಚಿತವಾದ, ದೇಶಕಾಲಾವಸ್ಥೆಗಳಿಗೆ ಯೋಗ್ಯವಾದ, ನಿತ್ಯ ನೈಮಿತ್ತಿಕ ಕಾಮ್ಯಗಳೆಂಬ ವ್ಯತ್ಯಾಸದಿಂದ 3 ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ನಿನ್ನ ಪೂಜಾರೂಪವಾಗಿ ಆಚರಿಸ್ತೇನೆ ಅಂತ ಈ ಗದ್ಯದಲ್ಲಿ ಹೇಳಿ ಹೊರಟಿದ್ದಾರೆ. ತ್ವದಾಜ್ಞೆಯ ನಿಯತೇನ ಮುಖ್ಯಪ್ರಾಣೇನ ಪ್ರೇರಿತ ಸನ್, ನಿನ್ನ ಆಜ್ಞೆಯಿಂದ ನಿಯತನಾಗಿರತಕ್ಕಂಥವನು ಮುಖ್ಯಪ್ರಾಣ, ಅವನಿಂದ ಪ್ರೇರಿತನಾಗಿ ನಿನ್ನ ಸ್ಮರಣೆಯನ್ನೇ ಮಾಡಿಕೊಂಡು ಹಾಸಿಗೆಯಿಂದ ಎದ್ದು ಈ ದಿನ ನಾನು ಮಾಡಬೇಕಾಗಿರತಕ್ಕಂಥ ಅದ್ಯತನಂ ಸವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ ತತ್ಪೂಜಾತ್ಮಕಂ ಕರ್ಮ ಕರಿಷ್ಯೆ. ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ, ದೇಶಕಾಲಗಳಿಗೆ ಉಚಿತವಾಗಿರತಕ್ಕಂತಹ ಕರ್ಮವನ್ನು ನಿನ್ನ ಪೂಜಾರೂಪವಾಗಿ ನಾನು ಮಾಡುತ್ತೇನೆ ಅಂತ ಮಾತ್ರ ಅಲ್ಲ, ನಾನು ಮಾಡೋದು ಮಾತ್ರ ನನ್ನವರಿಂದಲೂ ಮಾಡಿಸ್ತೇನೆ. ಇದನ್ನು ಕೂಡ ನಾವು ಸಂಕಲ್ಪ ಮಾಡಬೇಕು. ನಾನು ಮಾತ್ರ ಮಾಡೋದು ದೊಡ್ಡದಲ್ಲ. ನಮ್ಮ ಅಜ್ಞಾಕಾರಿಭಿ ವಿದ್ಯಾಸಂಬಂಧಿಭಿ ದೇಹ ಸಂಬಂಧಿಭಿ ಚ ತದೀಯೈ ಅಶೇಷೈ ಜನೈ ತ್ವತ್ಸರ್ವಕರ್ಮ ಕಾರಯಿಷ್ಯೇ ಚ. ನಾವು ಮಾತ್ರ ಮಾಡೋದಲ್ಲ, ನಮ್ಮವರಿಂದ ಮಾಡಿಸ್ಬೇಕು ಎಂಬ ಸಂದೇಶವನ್ನು ರಾಯರು ಕೊಡ್ತಾ ಇದ್ದಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಮದಾಜ್ಞಾಕಾರಿಭಿ, ನನ್ನ ಆಜ್ಞಾನುವರ್ತಿಗಳು, ಮತ್ತು ವಿದ್ಯಾ ಸಂಬಂಧಿಗಳು, ಅವರು ವಿದ್ಯಾ ಸಂಬಂಧಿಗಳಾಗಿರ್ಬೋದು, ದೇಹ ಸಂಬಂಧಿಗಳಾಗಿರ್ಬೋದು, ಅಂತಹವರಿಂದಲೂ ತ್ವದೀಯೈ ಅಶೇಷೈ ಜನೈ, ನಿನ್ನವರಂತೆ ಯಾರಿದ್ದಾರೆ ಆ ಎಲ್ಲ ಸಮಸ್ತ ಜನರಿಂದಲೂ ಕೂಡ ನಾನು ಈ ನಿನ್ನ ಪೂಜಾರೂಪವಾಗಿರತಕ್ಕಂತಹ ಕರ್ಮವನ್ನು ನಾನು ಮಾಡಿಸ್ತೇನೆ ಎಂಬುದಾಗಿ ಇದು ಇಡೀ ಪ್ರಾತಃ ಸಂಕಲ್ಪ ಗದ್ಯದ ಸ್ವರೂಪ. ಅದರಲ್ಲಿ ಹಂತ ಹಂತವಾಗಿ ಎಲ್ಲ ಶಾಸ್ತ್ರೀಯ ವಿಚಾರಗಳನ್ನು ಹೇಳ್ತಾ ಬಂದು ಕೊನೆಗೆ ಆ ಪರಮಾತ್ಮನ ಅನಂತ ರೂಪಗಳ ಬಗ್ಗೆ ಹೇಳ್ತಾ ಬಂದು, ಇಂತಹ ನಿನ್ನಿಂದ ನಿನ್ನ ಆಜ್ಞಾವರ್ತಿಯಾಗಿರ್ತಕ್ಕಂಥವನು ಮುಖ್ಯಪ್ರಾಣ, ಆ ಮುಖ್ಯಪ್ರಾಣನಿಂದ ಪ್ರೇರಿತನಾಗಿ
ಆ ಮುಖ್ಯ ಪ್ರಾಣದಿಂದ ಪ್ರೇರಿತನಾಗಿ ನಾನು ಈ ಕರ್ಮವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಪ್ರಕೃತ ಗದ್ಯದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ತ್ವದಾಜ್ಞೆಯ ತ್ವತ್ಪ್ರಸಾದಾತ್ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಮುದ್ದಿಶ್ಯ ತ್ವಾಮನುಸ್ಮರನ್ನೇವ ತ್ವದಾಜ್ಞೆಯ ನಿಯತೇನ ಮನ್ನಿಯಾಮಕೇನ ಸತ್ತಾಪರದ ವಾಯುನಾಮಕ ಚೇಷ್ಟಾಪರದ ಪ್ರಾಣನಾಮಕ ಧಾರಣಾಪ್ರದ ಧರ್ಮನಾಮಕ ಮುಕ್ತಿಪ್ರದ ಭಕ್ತಿನಾಮಕ ರೂಪವಿಶೇಷೈಃ ಮದ್ಹೃದಯಸ್ಥಿತೇನ ಪರಮದಯಾಳುನ ಕ್ಷಮಾಸಮುದ್ರೇಣ ಭಕ್ತವತ್ಸಲೇನ ಭಕ್ತಾಪರಾಧಸಹಿಷ್ಣುನ ಸರ್ವಸ್ವಾಮಿನ ಸರ್ವಪ್ರೇರಕೇಣ ಸರ್ವತಾತ್ವಿಕ ದೇವತಾಪ್ರೇರಕೇಣ ಸರ್ವತಾತ್ವಿಕ ಅಸುರಭಂಜಕೇನ ತಥಾ ತತ್ಪ್ರೇರಣಾಪ್ರಯುಕ್ತ ಅಶೇಷ ದುರ್ಮತಭಂಜಕೇನ ಅತಯೇವ ಪ್ರಭಂಜನ ಶಬ್ದವಾಚ್ಯೇನ. ತ್ವದಾಜ್ಞೆಯ ನಿನ್ನ ಆಜ್ಞೆಯಿಂದ, ತ್ವತ್ಪ್ರಸಾದಾತ್ ನಿನ್ನ ಅನುಗ್ರಹದಿಂದ, ತ್ವತ್ಪ್ರೇರಣೆಯ ನಿನ್ನ ಪ್ರೇರಣೆಯಿಂದ, ತ್ವಾಮುದ್ದಿಶ್ಯ ನಿನಗೋಸ್ಕರವಾಗಿ, ನಿನ್ನನ್ನು ಅನುಸರನ್ನೇವ ತ್ವಾಮೇವ ನಿನ್ನನ್ನೇ ಅನುಸರಿಸುವನಾಗಿಯೇ, ತ್ವದಾಜ್ಞೆಯ ನಿಯತೇನ ನಿನ್ನ ಆಜ್ಞೆಯಿಂದ ನಿಯತನಾಗಿರತಕ್ಕಂತಹ, ಮನ್ನಿಯಾಮಕೇನ ನನಗೆ ನಿಯಾಮಕನಾಗಿರತಕ್ಕಂತಹ, ಯಾರು? ಮುಖ್ಯ ಪ್ರಾಣದೇವರಿಂದ ಅಂತ. ಆ ಮುಖ್ಯ ಪ್ರಾಣದೇವರಿಗೆ ವಿಶೇಷಣವಾಗಿ ತೃತೀಯಾಂತ ಶಬ್ದಗಳಿವೆ ಇಲ್ಲಿ. ಮನ್ನಿಯಾಮಕೇನ ಸತ್ತಾಪರದ ವಾಯುನಾಮಕ ಚೇಷ್ಟಾಪರದ ಪ್ರಾಣನಾಮಕ ಧಾರಣಾಪರದ ಧರ್ಮನಾಮಕ ಮುಕ್ತಿಪ್ರದ ಭಕ್ತಿನಾಮಕ ರೂಪವಿಶೇಷೈಃ ಮದ್ಹೃದಯಸ್ಥೇನ ಪರಮದಯಾಳುನ ಕ್ಷಮಾಸಮುದ್ರೇಣ. ಇದೆಲ್ಲ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ಅಂತ ಅಲ್ಲಿಗೆ ಅನ್ವಯ. ಮುಖ್ಯ ಪ್ರಾಣದೇವರಿಗೆ ವಿಶೇಷಣವಾಗಿ ಹೇಳ್ತಾ ಇದ್ದಾರೆ. ಮುಖ್ಯ ಪ್ರಾಣದ ಪ್ರೇರಿತನಾಗಿ ಇವತ್ತಿನ ಕರ್ಮಗಳನ್ನು ಮಾಡ್ತೇನೆ ಅಂತ ಆ ಮುಖ್ಯ ಪ್ರಾಣನ ಇಲ್ಲಿ ಕೆಲವು ವಿಶೇಷಣಗಳಿಂದ ಸ್ತುತಿಸ್ತಾ ಇದ್ದಾರೆ. ಯಾವುದು ಅಂದರೆ, ಮನ್ನಿಯಾಮಕೇನ ನನಗೆ ನಿಯಾಮಕನಾಗಿರ್ತಕ್ಕಂಥವನು ಮುಖ್ಯ ಪ್ರಾಣ. ಆಮೇಲೆ ಸತ್ತಾಪರದ ಪ್ರಾಣನಾಮಕ, ಸತ್ತಾಪರದ ವಾಯುನಾಮಕ, ನನ್ನ ಅಸ್ತಿತ್ವಕ್ಕೆ ಕಾರಣ ಆಗಿರ್ತಕ್ಕಂಥವನು. ಆದ್ದರಿಂದ ನೀನು ವಾಯು ಶಬ್ದವಾಚ್ಯನಾಗಿದ್ದೀಯ. ಚೇಷ್ಟಾಪರದ ಪ್ರಾಣನಾಮಕ, ನಮಗೆಲ್ಲ ಕ್ರಿಯಾಶಕ್ತಿಯನ್ನು ಕೊಡ್ತಕ್ಕದಾದ್ದರಿಂದ ನೀನು ಪ್ರಾಣನಾಮಕನಾಗಿದ್ದೀಯ. ಪ್ರಾಣನಾಮಕ ಚೇಷ್ಟಾಪರದ ಪ್ರಾಣನಾಮಕ, ಕ್ರಿಯಾಶಕ್ತಿ ಪ್ರದನಾದ್ದರಿಂದ ಪ್ರಾಣನೆಂಬ ಹೆಸರುಳ್ಳದಾಗಿದ್ದೀಯ. ಧಾರಣಾಪ್ರದ ಧರ್ಮನಾಮಕ, ನಮಗೆ ಧಾರಕ ಶಕ್ತಿಯನ್ನು ಕೊಡೋನಾದ್ದರಿಂದ ನೀನು ಧರ್ಮ ಅಂತ ಕರೆಯಲ್ಪಡ್ತಾ ಇದ್ದೀಯ. ಧಾರಣಾಪ್ರದ ಧರ್ಮನಾಮಕ. ಮುಕ್ತಿಪ್ರದ ಭಕ್ತಿನಾಮಕ, ನಮಗೆ ಭಕ್ತಿಯನ್ನು ಕೊಡ್ತಾ ತತ್ಫಲವಾಗಿರತಕ್ಕಂತಹ ಮುಕ್ತಿಯನ್ನು ಕೊಡ್ತಕ್ಕಂಥವನಾದ್ದರಿಂದ ನೀನು ಭಕ್ತಿ ಎಂಬ ನಾಮವುಳ್ಳದಾಗಿದ್ದೀಯಾ. ಇಂತಹ ರೂಪವಿಶೇಷೈ ಭಿನ್ನ ಭಿನ್ನ ರೂಪಗಳಿಂದ ನೀನು ನನ್ನಲ್ಲಿದ್ದೀಯ. ಮದ್ಹೃದಯ ಸ್ಥಿತೇನ ನನ್ನೊಳಗಿದ್ದೀಯ. ಇವೇ ಮೊದಲಾದ ರೂಪವಿಶೇಷಗಳಿಂದ ನನ್ನೊಳಗಿದ್ದು ನೀನು ನನಗೆ ನಿಯಾಮಕನಾಗಿದ್ದೀಯಾ, ನನಗೆ ಚೇಷ್ಟಾಪ್ರದನಾಗಿದ್ದೀಯಾ, ನನಗೆ ಧಾರಕ ಶಕ್ತಿಯನ್ನು ಕೊಡೋನಾಗಿದ್ದೀಯಾ, ಕೊನೆಗೆ ಭಕ್ತಿಯನ್ನು ಕೊಟ್ಟು ಮುಕ್ತಿಯನ್ನು ಕೊಡೋನಾಗಿದ್ದೀಯಾ. ಹೀಗೆ ಭಿನ್ನ ಭಿನ್ನ ರೂಪಗಳಿಂದ ನನ್ನೊಳಗಿದ್ದು ನೀನು ನನಗೆ ಪ್ರೇರಣೆ ಮಾಡ್ತಾ ಇದ್ದೀಯ. ಹಾಗಾಗಿ ನಿನಗೆ ಎಷ್ಟು ನನ್ನ ಮೇಲೆ ದಯೆ ಅಂತ. ಪರಮದಯಾಳುನ ಅತ್ಯಂತ ದಯಾಳುವಾಗಿರ್ತಕ್ಕಂಥವರು. ಕ್ಷಮಾ ಸಮುದ್ರೇಣ ಅಪಾರ ಕ್ಷಮಾಗುಣವುಳ್ಳವರು. ಭಕ್ತವತ್ಸಲೇನ ಭಕ್ತಪ್ರೇಮೆಯಾಗಿರ್ತಕ್ಕಂತಹ. ಭಕ್ತಾಪರಾಧ ಸಹಿಷ್ಣುನ ಭಕ್ತರ ಅಪರಾಧಗಳನ್ನು ಸಹಿಸ್ತಕ್ಕಂಥವರಾದ. ಭಕ್ತಾಪರಾಧ ಸಹಿಷ್ಣುನ
ಸರ್ವಸ್ವಾಮಿನ ಸರ್ವಸ್ವಾಮಿಯಾದ, ಸರ್ವಪ್ರೇರಕೇಣ ಎಲ್ಲರನ್ನೂ ಪ್ರೇರಿಸುವನಾದ, ಸರ್ವತಾತ್ವಿಕ ದೇವತಾ ಪ್ರೇರಕೇಣ ಸಕಲ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕನಾದ, ಸರ್ವತಾತ್ವಿಕ ಅಸುರಭಂಜಕೇನ ಸರ್ವತಾತ್ವಿಕ ಅಸುರರನ್ನು ನಿಗ್ರಹಿಸುವನಾಗಿರತಕ್ಕಂತಹ, ತಥಾ ಹಾಗೆಯೇ ತತ್ಪ್ರೇರಣಾಯುಕ್ತ ಆ ಅಸುರರ ಪ್ರೇರಣೆಯಿಂದಲೇ ಆದಂತಹ ಏನು ದುರ್ಮತಗಳಿವೆ, ಅಂತಹ ಅಶೇಷ ದುರ್ಮತ ಭಂಜಕೇನ ಸಕಲ ದುರ್ಮತಗಳನ್ನು ಧ್ವಂಸ ಮಾಡತಕ್ಕಂತಹ, ಅತಏವ ಆದ್ದರಿಂದಲೇ ಪ್ರಭಂಜನ ಶಬ್ದ ವಾಚ್ಯೇನ ಪ್ರಭಂಜನ ಎಂಬ ಶಬ್ದದಿಂದ ಕರೆಯಲ್ಪಡ್ತಕ್ಕಂಥವನಾಗಿದ್ದೀಯಾ ಅಂತ ಇಷ್ಟು ಪದಗಳ ಅರ್ಥ. ಪರಮಾತ್ಮನ ಆಜ್ಞೆಯಂತೆ ನನ್ನಲ್ಲಿ ನಿಂತು ನೀನು ಪ್ರೇರಣೆ ಮಾಡ್ತಾ ಇದ್ದೀಯಾ, ಅವನು ಪ್ರೀತನಾಗಬೇಕು ಅಂತ ನನ್ನ ಮೂಲಕವಾಗಿ ಕರ್ಮವನ್ನು ಆಚರಿಸುವಂತೆ ನೀನು ಪ್ರೇರಿಸ್ತಾ ಇದ್ದೀಯಾ, ಅಂತಹ ನಿನ್ನಿಂದ ಪ್ರೇರಿತನಾಗಿ ಅಂತ ಹೇಳಿದರು. ಪರಮಾತ್ಮನ ಪ್ರೇರಣೆಯಿಂದಲೇ ಎಲ್ಲ ನಡೆಯುವಂಥದ್ದು. ಪರಮಾತ್ಮನ ಆಜ್ಞೆ ಹಾಗೂ ವಾಯುದೇವರ ಪ್ರೇರಣೆ, ಇದರಿಂದಲೇ ನಾವು ಎಲ್ಲ ಕರ್ಮಗಳನ್ನು ಆಚರಿಸುವಂಥದ್ದು. ಆದ್ದರಿಂದ ಆ ನಮ್ಮೊಳಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಅವರನ್ನು ನಿಯಮನ ಮಾಡ್ತಾ ಪರಮಾತ್ಮನ ನೆರಳಿನ ಹಾಗೆ ನಮ್ಮೊಳಗಿದ್ದು ನಮ್ಮ ಹೃದಯದಲ್ಲಿ ಮೂಲೇಶನಾಗಿ ಇದ್ದು ಅವನ ನೆರಳಿನಂತೆ ಇರತಕ್ಕಂತಹ ಮುಖ್ಯ ಪ್ರಾಣದೇವರು ನಮ್ಮೊಳಗಿರ್ತಕ್ಕಂಥ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಿಯಮನ ಮಾಡ್ತಾ, ಹೀಗೆ ತತ್ವಾಭಿಮಾನಿ ದೇವತೆಗಳು ಅವರನ್ನು ನಿಯಮನ ಮಾಡತಕ್ಕಂತಹ ಮುಖ್ಯ ಪ್ರಾಣದೇವರು ಇವರ ಮೂಲಕವಾಗಿ ಭಗವಂತ ನಮ್ಮನ್ನು ಕರ್ಮಗಳಲ್ಲಿ ಪ್ರೇರಣೆ ಮಾಡ್ತಾನೆ. ಅಂತಹ ಭಗವಂತನ ಆಜ್ಞಾನುಸಾರವಾಗಿ ಪ್ರಾಣದೇವರು ಎಲ್ಲರಿಗೂ ನಿಯಾಮಕರಾಗಿದ್ದಾರೆ, ಎಲ್ಲರಿಗೂ ಸತ್ತಾಪ್ರದರಾಗಿದ್ದಾರೆ, ಸಕಲ ಚೇಷ್ಟಾಪ್ರದರಾಗಿದ್ದಾರೆ, ಎಲ್ಲರಿಗೂ ಸರ್ವವಿಧವಾಗಿ ಅವರ ಆಶ್ರಯರಾಗಿದ್ದಾರೆ. ಅಂತಹ ಪರಮದಯಾಳುಗಳು, ಕ್ಷಮಾಸಮುದ್ರರು, ಸಕಲ ದುರ್ಮತ ಭಂಜಕರು ಆಗಿದ್ದಾರೆ. ಇಂತಹ ಮುಖ್ಯ ಪ್ರಾಣದೇವರಿಂದ ಪ್ರೇರಿತನಾಗಿ ನಾನು ಕರ್ಮವನ್ನು ಮಾಡುತ್ತೇನೆ ಅಂತ ಈ ಗದ್ಯದ ತಾತ್ಪರ್ಯ. ಇಲ್ಲಿ ಮುಖ್ಯ ಪ್ರಾಣದೇವರೇ ಎಲ್ಲರಿಗೂ ಪ್ರೇರಣೆ ಮಾಡತಕ್ಕಂಥವರು, ಎಲ್ಲರೊಳಗೆ ಇರ್ತಕ್ಕಂಥವರು. ಈ ಸಮಸ್ತ ಪಾಪಲೇಪರಹಿತರಾಗಿದ್ದಾರೆ, ಅವರು ಸರ್ವಲಕ್ಷಣ ಸಂಪೂರ್ಣನಾಗಿದ್ದಾರೆ. ಹಾಗಾಗಿ ಅವರು ಜಗತ್ತನ್ನೇ ನಿಯಮನ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಇಡೀ ಜಗತ್ತನ್ನು 14 ಲೋಕಗಳನ್ನು ಮುಖ್ಯ ಪ್ರಾಣದೇವರು ಬ್ರಹ್ಮದೇವರು ನಿಯಮನ ಮಾಡ್ತಾ ಇದ್ದಾರೆ. ಲೋಕಾನಾಂ ಚೈವ ವೇದಾನಾಂ ಸರ್ವೇಷಾಂ ಪ್ರಾಣಿನಾಮಪಿ ಸರ್ವಾಧಿಪತಿ ಬ್ರಹ್ಮ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಬ್ರಹ್ಮ ಹಾಗೂ ವಾಯುದೇವರಿಗೆ ಈ ಎಲ್ಲರ ಮೇಲೂ ಒಂದು ಆಧಿಪತ್ಯ ಇದೆ. ಲೋಕಾಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು, ಸಕಲ ಪ್ರಾಣಿಗಳು ಎಲ್ಲರ ಮೇಲೆಯೂ ಕೂಡ ಸರ್ವವಿಧವಾಗಿರತಕ್ಕಂತಹ ಆಧಿಪತ್ಯ ಇದೆ ಅಂತ ಹೇಳುತ್ತೆ ಈ ಮಾತು. ಇವರನ್ನು ಬಿಟ್ಟರೆ ಬೇರೆ ಯಾರೂ ಅರ್ಹರಲ್ಲ. ಯಾಕೆಂದರೆ ಇವರಲ್ಲಿ ಯಾವ ಪಾಪ ಇಲ್ಲ, ಇವರಿಗೆ ಯಾವ ಲೇಪವೂ ಇಲ್ಲ. ಅದನ್ನೇ ಆರಂಭದಲ್ಲಿ ಹೇಳಿದ್ದು, ಪಾಪಾವಿದ್ದ ಎಂಬುದಾಗಿ ಹೇಳಿದ್ರಲ್ಲ. ಯಾವ ದೋಷಗಳು ಇಲ್ಲ, ಯಾವ ಪಾಪಗಳು ಇವರಲ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ತ್ರಿಂಶಲ್ಲಕ್ಷಣ ಪೂರ್ಣರಾಗಿದ್ದಾರೆ, ಸರ್ವಲಕ್ಷಣ ಪೂರ್ಣರಾಗಿದ್ದಾರೆ. ಆದ್ದರಿಂದ ಇವರು ಮಾತ್ರ ಜಗನ್ನಿಯಾಮನ ಮಾಡಲಿಕ್ಕೆ ಸಮರ್ಥರಾಗಿರ್ತಕ್ಕಂಥವರು. ಸಮಸ್ತ ಲಕ್ಷಣೈ ಪೂರ್ಣಾ ಸಮಸ್ತ ಜಗದೀಶ್ವರಾ ಅಲೇಪಂ ಸರ್ವಪಾಪೇಭ್ಯ. ಈ ವಾಕ್ಯ ಇದೇ ವಿಚಾರವನ್ನು ತಿಳಿಸುತ್ತೆ.
ಇವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಲೇಪ ಇಲ್ಲ. ಅದಕ್ಕೋಸ್ಕರವಾಗಿ ಇವರು ಎಲ್ಲ ಜೀವರ ಮೇಲೆ, ಎಲ್ಲ ಅಭಿಮಾನಿ ದೇವತೆಗಳ ಮೇಲೆ ಒಂದು ಆಧಿಪತ್ಯವನ್ನು ಹೊಂದಿರತಕ್ಕಂಥವರು. ಹಾಗಾಗಿ ನಮಗೆ ಸತ್ತಾಪ್ರದನೂ ಇವರೇ, ಚೇಷ್ಟಾಪ್ರದನೂ ಇವರೇ, ಎಲ್ಲವೂ ಇವರೇ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸರ್ವಪ್ರಕಾರದಿಂದ ಜೀವರಿಗೆ ಮುಖ್ಯ ಪ್ರಾಣದೇವರು ಸತ್ತಾಪ್ರದರಾಗಿದ್ದಾರೆ. ಈ ಜೀವ ದೇಹದಲ್ಲಿ ಇರಬೇಕಾದ್ರೆ ಮುಖ್ಯ ಪ್ರಾಣದೇವರು ಇರಲೇಬೇಕು. ಮುಖ್ಯ ಪ್ರಾಣದೇವರು ಇಲ್ಲ ಅಂತಾದರೆ ಜೀವ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ದೇಹ ಇರಬೇಕಾದ್ರೆ, ಜೀವನಿಗೆ ಒಂದು ಸತ್ತ ಅಸ್ತಿತ್ವ ಅದು ಇರಬೇಕಂತಾದರೆ ಮುಖ್ಯ ಪ್ರಾಣದೇವರು ಇರಬೇಕು. ಅವರು ಇಲ್ಲದೆ ಹೋದರೆ ಈ ದೇಹದಲ್ಲಿ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜೀವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಸತ್ತಾಪ್ರದರಾಗಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಇವರಿಲ್ಲದೆ ಹೋದರೆ ಪರಮಾತ್ಮ ಅಲ್ಲಿ ಇರುವುದಿಲ್ಲಂತೆ. ಪರಮಾತ್ಮ ಈ ದೇಹದಲ್ಲಿ 72,000 ನಾಡಿಗಳಲ್ಲಿ 72,000 ರೂಪಗಳಿಂದ ಇದ್ದಾನೆ. ಅಂತಹ ಪರಮಾತ್ಮ ಈ ದೇಹದಲ್ಲಿ ದಾಸುಪರ್ಣ ಸಯುಜಾ ಸಖಾಯ ಸಮಾನ ವೃಕ್ಷಂ ಪರಶಶ್ವಜಾತೆ, ಈ ದೇಹವೆಂಬ ವೃಕ್ಷದಲ್ಲಿ ಪರಮಾತ್ಮನೂ ಇದ್ದಾನೆ, ಜೀವಾತ್ಮನೂ ಇದ್ದಾನೆ. ಈ ಜೀವಾತ್ಮ ಇರುವುದರಿಂದಾಗಿ ಈ ಒಂದು ದೇಹಕ್ಕೆ ಒಂದು ಅಸ್ತಿತ್ವ ಇದೆ. ಈ ಜೀವ ಈ ದೇಹದಲ್ಲಿ ಇರಬೇಕಾದ್ರೆ ಮುಖ್ಯ ಪ್ರಾಣ ಇರಲೇಬೇಕು. ಅವ ಇಲ್ಲ ಅಂತಾದರೆ ಅಲ್ಲಿ ಹರಿ ಒಂದು ಕ್ಷಣವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿಯೇ ಪರಮಾತ್ಮನನ್ನು ಪರಿಸರ ಪದ್ಧತಿ ಅಂತ ಹೇಳ್ತಾರೆ. ಪರಿಸರ ಪದ್ಧತಿ, ಪರಿಸರ ಅಂದರೆ ಮುಖ್ಯ ಪ್ರಾಣದೇವರು. ಪರಿಸರ ಪ್ರಾಣ ಪದ್ಧತಿ ಮಾರ್ಗ ಯಸ್ಯ ಸಹ ಪರಿಸರ ಪದ್ಧತಿ. ಮುಖ್ಯ ಪ್ರಾಣನು ದೇಹ ಪ್ರವೇಶ ಮಾರ್ಗದಲ್ಲಿ ಶ್ರೀಹರಿಯು ಮುಂದೆ ಅವನು ಹೋಗ್ತಾನೆ, ಮುಂದೆ ಮುಖ್ಯ ಪ್ರಾಣ ಹೋಗ್ತಾನೆ, ಹಿಂದೆ ಶ್ರೀಹರಿ ಬರ್ತಾನೆ. ಆದ್ದರಿಂದ ಆ ಮುಖ್ಯ ಪ್ರಾಣನೇ ಈ ಎಲ್ಲ ಜೀವರೊಳಗೆ ಪರಮಾತ್ಮ ಹೋಗಲಿಕ್ಕೆ ಮಾರ್ಗವಾಗಿ ಇರ್ತಕ್ಕಂಥವ್ರು ಮುಖ್ಯ ಪ್ರಾಣದೇವರು. ಅದಕ್ಕೋಸ್ಕರವಾಗಿ ಪರಿಸರ ಪದ್ಧತಿ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಈ ದೇಹವೆಂಬ ಈ ನಮ್ಮ ದೇಹ ಇದೆಯಲ್ಲ, ಈ ದೇಹ ಪ್ರವೇಶ ಮಾಡಬೇಕಾದ್ರೆ ಶ್ರೀಹರಿಯ ಮುಂದೆ ಅವನು ಹೋಗ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಪರಿಸರ ಪದ್ಧತಿ ಅಂತ. ಅಲ್ಲಿಲ್ಲ ಅಂತಾದರೆ ಅವನು ಇರುವುದಿಲ್ಲ. ಕಸ್ಮಿನ್ವಹಂ ಸಮುತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ, ಕಸ್ಮಿನ್ ಅಹಂ ಅಪ್ರತಿಷ್ಠಿತೆ ಕಸ್ಮಿನ್ ಅಹಂ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಅಂತ ಹೇಳ್ತಾನೆ. ಈ ದೇಹದಿಂದ ಯಾರು ಹೊರಟ್ರೆ ನಾನು ಹೊರಡ್ತೇನೋ, ಯಾರು ಈ ದೇಹದಲ್ಲಿ ನಿಂತರೆ ನಾನು ನಿಲ್ತೇನೋ ಅಂಥವನನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಮುಖ್ಯ ಪ್ರಾಣನನ್ನು ಸೃಷ್ಟಿ ಮಾಡಿದ್ದಂತೆ. ಮುಖ್ಯ ಪ್ರಾಣನ ಸೃಷ್ಟಿ ಮಾಡಬೇಕಾದ್ರೆ ಅವ ಹಾಗೆ ಭಾವಿಸೋದು ಏನು, ಈ ದೇಹದಿಂದ ಯಾರು ಹೊರಟ್ರೆ ನಾನು ಹೊರಡ್ತೇನೋ, ಯಾರು ದೇಹದಲ್ಲಿ ನಿಂತರೆ ನಾನು ನಿಲ್ತೇನೋ ಅಂಥವನನ್ನು ಸೃಷ್ಟಿಸ್ತೇನೆ ಸಂಕಲ್ಪ ಮಾಡಿ ಪ್ರಾಣನನ್ನು ಸೃಷ್ಟಿಸಿದ ಅಂತ ಉಪನಿಷತ್ ಹೇಳುತ್ತೆ. ಇದರಿಂದ ಈ ಜೀವದೇಹವನ್ನು ಹರಿಯು ಜೀವಸಹಿತನಾಗಿ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಮುಖ್ಯ ಪ್ರಾಣದೇವರು ಮೊದಲು ಪ್ರವೇಶ ಮಾಡ್ತಾರೆ. ಮುಖ್ಯ ಪ್ರಾಣದೇವರು ಮಾರ್ಗಪ್ರದರ್ಶಕರಾಗಿ ಹೋಗ್ತಾರೆ. ದೇಹ ಪ್ರವೇಶದ ನಂತರ ಅಲ್ಲಿ ಆಗಬೇಕಾಗಿರುವಂಥದ್ದು ಶ್ವಾಸೋಚ್ಛ್ವಾಸಗಳು, ಅದನ್ನು ಮಾಡುವಂಥದ್ದು ಕೂಡ ಮುಖ್ಯ ಪ್ರಾಣದೇವರೇ. ನಾವು ಮಾಡತಕ್ಕಂತಹ ಶ್ವಾಸೋಚ್ಛ್ವಾಸಗಳು ಸಹ ಮುಖ್ಯ ಪ್ರಾಣನ ಅಧೀನ. ಆ ಶ್ವಾಸೋಚ್ಛ್ವಾಸಗಳನ್ನು ಹಂಸಮಂತ್ರ ಅಂತ ಹೇಳ್ತಾರೆ. ಹಂಸಸ್ಸೋಹಂ ಸ್ವಾಹ ಅಂತ ಹಂಸ ಜಪ. ಈ ಹಂಸ ಜಪ ನಿಂತರೆ ಈ ಜೀವ ಈ ದೇಹದಲ್ಲಿ ಇರುವುದಿಲ್ಲ, ಅವನು ಮೃತನಾಗಿಬಿಡ್ತಾನೆ. ಈ ಹಂಸಸ್ಸೋಹಂ ಸ್ವಾಹ ಹಂಸ ಮಂತ್ರ ಇದು ನಮ್ಮ ಶ್ವಾಸೋಚ್ಛ್ವಾಸ. ಈ ಶ್ವಾಸೋಚ್ಛ್ವಾಸವನ್ನು ನಿರಂತರವಾಗಿ ನಮ್ಮಲ್ಲಿದ್ದು ಮಾಡತಕ್ಕಂಥವರು ಮುಖ್ಯ ಪ್ರಾಣದೇವರು. ಎಷ್ಟು ಬಾರಿ? 21,600 ಬಾರಿ.
21,600 ಬಾರಿ ನಮ್ಮೊಳಗೆ ಹಂಸಮಂತ್ರ ಜಪವನ್ನು ಜಪಿಸ್ತಾರೆ. ಇಂತಹ ಹಂಸಮಂತ್ರಗಳನ್ನು ಜಪಿಸ್ತಾ ಇದ್ದರೆ ಜೀವ ದೇಹದಲ್ಲಿ ಇರ್ತಾನೆ, ಇಲ್ಲದೆ ಹೋದರೆ ಇಲ್ಲ. ಹೀಗೆ ನಮ್ಮ ಶ್ವಾಸೋಚ್ಛ್ವಾಸಗಳು ಅವನ ಅಧೀನ ಆಗಿದೆ. ಆದ್ದರಿಂದ ಮುಖ್ಯ ಪ್ರಾಣದೇವರು ಅವರು ಸತ್ತಾಪ್ರದರಾಗಿದ್ದಾರೆ. ನಮ್ಮಲ್ಲಿದ್ದುಕೊಂಡು ಎಲ್ಲ ವ್ಯಾಪಾರಗಳನ್ನು ಕೂಡ ಅವರು ಮಾಡ್ತಾರೆ. ಪ್ರತಿಯೊಬ್ಬ ಜೀವಿಗೆ 4 ದೇಹಗಳಿವೆ: ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ. ಸ್ಥೂಲ ದೇಹ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಸ್ಥೂಲ ದೇಹ. ಈ ಸ್ಥೂಲ ದೇಹದಿಂದ ನಾವು ಎಲ್ಲ ವ್ಯಾಪಾರಗಳನ್ನು ಮಾಡ್ತೇವೆ. ಸ್ಥೂಲವಾಗಿರತಕ್ಕಂತಹ ಏನು ದೇಹ ಇದೆ, ಈ ದೇಹಗಳ ಮೂಲಕವಾಗಿ ನಾವೇನೆಲ್ಲ ಕ್ರಿಯೆಗಳನ್ನು ಮಾಡ್ತೇವೆ, ಈ ಎಲ್ಲ ಕ್ರಿಯೆಗಳನ್ನು ನಡೆಸ್ತಕ್ಕಂಥವರು ಮುಖ್ಯ ಪ್ರಾಣದೇವರಾದ್ದರಿಂದ ಅವರೇ ಸರ್ವಚೇಷ್ಟಾಪ್ರದ, ನಮ್ಮ ಎಲ್ಲ ಚೇಷ್ಟೆಗಳನ್ನು ಪ್ರೇರಣೆ ಮಾಡತಕ್ಕಂಥವರಾದ್ದರಿಂದ ಅವರನ್ನು ಪ್ರಾಣ ಅಂತ ಹೇಳೋದು. ಸರ್ವಚೇಷ್ಟಾಪ್ರದ ಪ್ರಾಣನಾಮಕ ಮುಖ್ಯ ಪ್ರಾಣನೇ ಎಲ್ಲ ಚೇಷ್ಟೆ ಮಾಡ್ತಕ್ಕಂಥವ, ಪ್ರೇರಣೆ ಮಾಡ್ತಕ್ಕಂಥವನು. ಈ ಎಲ್ಲರನ್ನು ಹಿಡಿದಿಟ್ಟವನು ಅವನೇ. ಯಥಾ ಸೂತ್ರಮಣಿಗಣಾ ರಥನಾಭಾ ವರಾಹ ಯಥಾ ಭಾಗವತದಲ್ಲಿ ಬರ್ತದೆ, ಹಾಗೆ ಉಪನಿಷತ್ತಲ್ಲಿ ಕೂಡ ಇದೆ ಅದು. ಈ ದಾರವು ಎಲ್ಲ ಮಣಿಗಳನ್ನು ಹೇಗೆ ಹಿಡಿದಿಟ್ಕೊಂಡಿದೆ, ಹಾಗೆಯೇ ಈ ಎಲ್ಲ ಲೋಕಗಳನ್ನು ಮುಖ್ಯ ಪ್ರಾಣದೇವರು ಸೂತ್ರವಾಗಿ ಹಿಡಿದುಕೊಂಡಿದ್ದಾರೆ. ವಾಯುವೈ ಗೌತಮ ಸೂತ್ರಂ. ಮುಖ್ಯ ಪ್ರಾಣರು ಎಲ್ಲ ಲೋಕಗಳನ್ನು ಆ ಸೂತ್ರವು ಎಲ್ಲ ಮಣಿಗಳನ್ನು ಹಿಡಿದಿಟ್ಟ ಹಾಗೆ, ಸೂತ್ರದಲ್ಲಿ ಪುಣಿಸಿದಂತಹ ಮಣಿಗಳು ಇವೆಲ್ಲ ದಾರ ಕಡಿದ್ರೆ ಮಣಿಗಳ ಚಲಾಪಿಲಿ ಆಗ್ತವೆ. ಹಾಗೆ ಈ ಮುಖ್ಯ ಪ್ರಾಣದೇವರು ಧಾರಣೆ ಮಾಡಿದ್ದಾಗ ಎಲ್ಲವೂ ಸರಿಯಾಗಿರ್ತದೆ, ಇಲ್ಲದೆ ಹೋದರೆ ಎಲ್ಲವೂ ಚಲಾಪಿಲಿ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಅಲ್ಲಿ. ರಥನಾಭಿಯಲ್ಲಿ ಚಕ್ರದ ಅರಗಳಿರುವ ಹಾಗೆ, ಇದು ಅಥರ್ವೋಪನಿಷತ್ತಲ್ಲಿ ಬರ್ತದೆ. ರಥನಾಭಿ ಅಂದರೆ ಈ ಚಕ್ರ, ಬಂಡಿಯ ಗಾಲಿ ಇದೆಯಲ್ಲ, ಬಂಡಿಯ ಚಕ್ರ. ಆ ಬಂಡಿಯ ಚಕ್ರದಲ್ಲಿ ಮಧ್ಯ ಈ ಅಡ್ಡಪಟ್ಟಿಗಳಿರ್ತವೆ. ಆ ಎಲ್ಲ ಅಡ್ಡಪಟ್ಟಿಗಳನ್ನು ಹಿಡಿದಿಟ್ಟಂತಹ ಒಂದು ಮಧ್ಯದಲ್ಲಿ ಅದಕ್ಕೆ ರಥನಾಭಿ ಅಂತ ಹೇಳ್ತಾರೆ. ಆ ರಥನಾಭಿ ಮುರಿದೋದ್ರೆ ಆ ಚಕ್ರದಲ್ಲಿ ಇರತಕ್ಕಂಥ ಎಲ್ಲ ಅಡ್ಡಪಟ್ಟಿಗಳೆಲ್ಲ ಬಿದ್ದು ಹೋಗ್ತವೆ. ರಥನಾಭೌ ಅರಾಹ ಇವ ಅಂತ. ಆ ರಥನಾಭಿಯನ್ನೇ ಆಶ್ರಯಿಸಿಕೊಂಡಿರತಕ್ಕಂತಹ ಅರಾಹ, ಆ ಚಕ್ರದ ಅರಗಳು, ಅವುಗಳೆಲ್ಲ ಆ ರಥನಾಭಿ ಮುರಿದು ಹೋದರೆ ಎಲ್ಲ ಹೇಗೆ ಬಿದ್ದು ಹೋಗ್ತಾವೋ ಹಾಗೆ ಬಿದ್ದು ಹೋಗ್ತವೆ. ಅವುಗಳು ಚಕ್ರದಲ್ಲಿ ಆ ಪಟ್ಟಿಗಳೆಲ್ಲ ಬೀಳದ ಹಾಗೆ ಅದೆಲ್ಲವನ್ನು ಹಿಡಿದಿಟ್ಟುಕೊಂಡಿರುವಂಥದ್ದು ಆ ರಥದ ನಾಭಿ. ಹೇಗೋ ಹಾಗೆ ಮುಖ್ಯ ಪ್ರಾಣದೇವರು ಚೇತನಾಚೇತ್ಮಕವಾಗಿರ್ತಕ್ಕಂಥ ಎಲ್ಲ ಜಗತ್ತನ್ನು ಧಾರಣ ಮಾಡಿದ್ದಾರೆ. ಧಾರಣ ಮಾಡಿದ್ರಿಂದ ಅವರಿಗೆ ಧರ್ಮ ಅಂತ ಹೇಳೋದು. ಅವರು ಧರ್ಮವಾಚ್ಯರಾಗಿದ್ದಾರೆ. ಎಲ್ಲ ದೇವತೆಗಳಿಗೂ ಅವರವರ ಅಧಿಕಾರ, ಅವರವರ ಸ್ಥಾನಗಳನ್ನು ಕೊಟ್ಟು ಆಯಾ ಕಾರ್ಯನಿರ್ವಹಣಾ ಶಕ್ತಿಯನ್ನು ಕೊಡೋದ್ರಿಂದ ಅವರಿಗೆ ಧರ್ಮ ಅಂತ ಹೆಸರು. ಮತ್ತು ಸರ್ವವಿಧ ಧಾರಣಾ ಶಕ್ತಿಯನ್ನು ಕೊಡೋದ್ರಿಂದಾಗಿ ಅವರು ಧರ್ಮನಾಮಕರಾಗಿದ್ದಾರೆ. ಇನ್ನು ಮೋಕ್ಷವನ್ನು ಗಳಿಸಬೇಕಾದರೆ ಪರಮಾತ್ಮನ ಅನುಗ್ರಹ ಆಗಬೇಕು. ಪರಮಾತ್ಮನ ಅನುಗ್ರಹ ಆಗಬೇಕಾದರೆ ಪರಮಾತ್ಮ ಸಂಕಲ್ಪ ಮಾಡಬೇಕು. ಈ ಜೀವನನ್ನು ನಾನು ಸಂಸಾರದ ಬಿಡುಗಡೆ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಆ ಹರಿಯ ಸಂಕಲ್ಪಕ್ಕೆ ನಾವು ಪಾತ್ರರಾಗಬೇಕಾದರೆ ಪರಮಾತ್ಮನಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಭಕ್ತಿಯನ್ನು ಮಾಡಬೇಕು. ಈ ಭಕ್ತಿಯೇ ಅದು
ಪರಮಾತ್ಮನನ್ನು ಪ್ರಸನ್ನ ಮಾಡಿಕೊಳ್ಳಿಕ್ಕೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಸಾಧನ. ಅಂತಹ ಭಕ್ತಿ ಪರಮಾತ್ಮನಲ್ಲಿ ಮೂಡಬೇಕಾದ್ರೆ ಆತ್ಮಾತ್ಮೀಯ ವಸ್ತುಗಳೇನಿವೆ ಆ ಎಲ್ಲ ವಸ್ತುಗಳಿಗಿಂತಲೂ ಅಧಿಕವಾಗಿರತಕ್ಕಂತಹ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧವಾಗಿರತಕ್ಕಂತಹ ಒಂದು ಸ್ನೇಹ ಪ್ರೇಮ ಉಂಟಾಗಬೇಕು. ಆ ರೀತಿಯಲ್ಲಿ ಪರಮಾತ್ಮನ ಜ್ಞಾನದಿಂದ ಪರಮಾತ್ಮನೇ ಸರ್ವೋತ್ಕೃಷ್ಟ, ಉಳಿದ ಎಲ್ಲ ವಸ್ತುಗಳು ಕೂಡ ನಶ್ವರ ಎಂಬುದಾಗಿ ಜ್ಞಾನ ಬಂದು ಎಲ್ಲ ವಸ್ತುಗಳಿಗಿಂತಲೂ ಅಧಿಕವಾಗಿರತಕ್ಕಂತಹ ಪ್ರೇಮ ಪರಮಾತ್ಮನಲ್ಲಿ ಉಂಟಾಗಬೇಕು. ಅದನ್ನು ಭಕ್ತಿ ಅಂತ ಹೇಳಿದೆ. ಅದು ನಿರಂತರವಾಗಿರಬೇಕು, ದೃಢವಾಗಿರಬೇಕು. ಪರಮಾತ್ಮ ಅವನು ಅಚಿಂತ್ಯ ಶಕ್ತಿಯುತನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಕಾರುಣ್ಯ ಔದಾರ್ಯಾದಿ ಗುಣಗಳಿಂದ ಕೂಡಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಅವ ಭಕ್ತವತ್ಸನಾಗಿದ್ದಾನೆ, ಕ್ಷಮಾಗುಣವನಾಗಿದ್ದಾನೆ. ಹೀಗೆ ಜ್ಞಾನ ಎಂಬುದು ದೃಢವಾಗಿ ನಿಲ್ಲಬೇಕು. ಯಾವುದೇ ಅವನಲ್ಲಿ ದೋಷ ಚಿಂತನೆ ಇರಬಾರದು. ದೋಷ, ಅಜ್ಞಾನಾದಿ ದೋಷಗಳ ಲೇಷವೂ ಇರಬಾರದು. ಆಗ ಅವನ ಪರಮಪ್ರಸಾದಕ್ಕೆ ಕಾರಣವಾಗಿರತಕ್ಕಂತಹ ಶ್ರೇಷ್ಠ ಭಕ್ತಿ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಇಂತಹ ಜ್ಞಾನಪೂರ್ವಕವಾದ ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ಅಂತ ಹೇಳ್ತಾರೆ. ಅಂತಹ ಜ್ಞಾನಪೂರ್ವಕವಾದ ಪ್ರೇಮವೇ ಈ ಶ್ರೇಷ್ಠವಾಗಿರತಕ್ಕಂಥ ಭಕ್ತಿ. ಇಂತಹ ಭಕ್ತಿ ಮತ್ತು ಜ್ಞಾನ ಇವುಗಳು ಇರುವಂಥದ್ದು ಮುಖ್ಯ ಪ್ರಾಣದಲ್ಲಿ. ಅಂತಹ ಮುಖ್ಯ ಪ್ರಾಣನು ಸರ್ವ ಜೀವರಲ್ಲಿ ಈ ಭಕ್ತಿ ಜ್ಞಾನಗಳಿಗೆ ನಿಯಾಮಕನಾಗಿ ಈ ವಿಷ್ಣು ಪ್ರಸಾದಕ್ಕೆ ಸಾಧನವಾಗಿರತಕ್ಕಂತಹ ಭಕ್ತಿ ಜ್ಞಾನಗಳು ದೊರೆಯುವಂತೆ ಮಾಡಬೇಕು. ಬೇರೆ ದಾರಿ ಇಲ್ಲ. ಆದ್ದರಿಂದ ಮುಖ್ಯ ಪ್ರಾಣದಿಂದ ಶರಣು ಹೊಂದಿದರೆ ಮುಖ್ಯ ಪ್ರಾಣದೇವರು ಈ ಎಲ್ಲ ಗುಣಗಳನ್ನು ಕರುಣಿಸ್ತಾರೆ. ಅದಕ್ಕೋಸ್ಕರವಾಗಿ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರ ಅವತಾರ ಮಾಡಿ ಪರಮಾತ್ಮನ ಗುಣಗಾನ ಮಾಡಿದವರು. ಈ ಎಲ್ಲ ಗುಣಗಳು ಭಕ್ತಿಯಾದಿ ಸಕಲ ಸದ್ಗುಣಗಳಿಗೂ ಆನಂದಾನುಭವಕ್ಕೂ ಮುಖ್ಯ ಪ್ರಾಣ ಅವನೇ ಕಾರಣ, ಅವನೇ ನಿಯಾಮಕ, ಅವನೇ ಮುಖ್ಯ ಅಭಿಮಾನಿ. ಅಲ್ಲ ವಿಷ್ಣು ಅಲ್ಲ ಮೋಕ್ಷವನ್ನು ಕೊಡುವನು ಅಂದರೆ ಹೌದು, ವಿಷ್ಣು ಮೋಕ್ಷ ಕೊಡ್ತಕ್ಕಂಥವನು. ವಿಷ್ಣುರ್ಹಿ ಆತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ವಿಷ್ಣುವೇ ಮೋಕ್ಷದಾತ. ಅವನ ಅನುಜ್ಞೆಯಿಂದ ವಾಯುದೇವರು ಕೂಡ ಮುಕ್ತಿಪ್ರದ ಅಂತ ಹೇಳಿದ್ದಾರೆ. ಹೀಗೆ ಮುಕ್ತಿಪ್ರದವಾಗಿರತಕ್ಕಂಥದ್ದು ಯಾವುದು? ಪರಮಾತ್ಮನ ಅನುಗ್ರಹ. ಪರಮಾತ್ಮನ ಪ್ರಸಾದ ಆಗಬೇಕಾದರೆ ಅಂತಹ ಸಾಧನವಾಗಿರುವಂಥದ್ದು ಭಕ್ತಿ. ಅಂತಹ ಭಕ್ತಿ ಮೂಡಬೇಕಾದರೆ ಜ್ಞಾನ ಗಳಿಸಬೇಕು. ಅಂತಹ ಜ್ಞಾನ ಭಕ್ತಿಗಳನ್ನು ನಮಗೆ ಕರುಣಿಸಿ ನಮಗೆ ಮುಕ್ತಿಯನ್ನು ಕೊಡಿಸ್ತಕ್ಕಂಥವರು ಮುಖ್ಯ ಪ್ರಾಣಗಳಾದ್ದರಿಂದ ಮುಕ್ತಿಪ್ರದ ಅಂತ ಹೇಳಿದ್ದು. ಮುಕ್ತಿಪ್ರದ ಭಕ್ತಿನಾಮಕ. ಭಕ್ತಿಯನ್ನು ಉಂಟು ಮಾಡುವ ಮೂಲಕವಾಗಿ ಮೋಕ್ಷಕ್ಕೆ ಕಾರಣವಾದ ವಿಷ್ಣು ಪ್ರಸಾದಕ್ಕೆ ಕಾರಣವಾಗಿರತಕ್ಕಂತಹ ಭಕ್ತಿಯನ್ನು ಕೊಡತಕ್ಕಂಥವರು ವಾಯುದೇವರಾದ್ದರಿಂದ ಅವರಿಗೆ ಮುಕ್ತಿಪ್ರದ ಭಕ್ತಿನಾಮಕ. ಮುಕ್ತಿಯನ್ನು ಕೊಡುವನಾದ್ದರಿಂದ ಮುಖ್ಯ ಪ್ರಾಣ ಭಕ್ತಿ ಶಬ್ದ ವಾಚ್ಯ ಅಂತ ಹೇಳ್ತಾ ಇರೋದು. ಹೀಗೆ ಮುಖ್ಯ ಪ್ರಾಣನಿಗೆ ಭಕ್ತಿ ಅಂತ ಹೆಸರಿರೋದು. ಆ ಮುಕ್ತಿಯ ಕಾರಣವಾದ ಭಕ್ತಿ. ಆ ಭಕ್ತಿಯ ಸ್ವರೂಪವನ್ನು ನೋಡಿದ್ವಿ. ಈ ಭಕ್ತಿ ಪ್ರಕಾರಗಳನ್ನು ನಾವು ತಿಳಿದರೆ ಆಗ ಆ ಭಕ್ತಿ ಭಾವವನ್ನು ನಾವು ಗುರುತಿಸಬಹುದು. ಮಹಾತ್ಮಜ್ಞಾನಪೂರ್ವಕವಾಗಿರತಕ್ಕಂತಹ ಸುದೃಢವಾದ ಭಕ್ತಿ, ಅದನ್ನು
ನವವಿಧ ಅಂತ ಹೇಳಿದರು. ಶ್ರವಣಂ ಕೀರ್ತನಂ ವಿಷ್ಣೋ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮನಿವೇದನಂ ಎಂಬುದಾಗಿ ಭಾಗವತ ಹೇಳ್ತಾ ಇದೆ. ಹರಿಕಥೆಗಳ ಶ್ರವಣ, ಹರಿಗುಣಗಳ ಕೀರ್ತನೆ, ಹರಿಸ್ಮರಣೆ, ಹರಿಪಾದ ಸೇವೆ, ಹರಿಮೂರ್ತಿಗಳ ಪೂಜೆ, ಹರಿ ನಮಸ್ಕಾರ, ಹರಿದಾಸನೆಂಬ ನಿತ್ಯ ಭಾವನೆ, ಹರಿಯೇ ನಿತ್ಯ ಸಖನೆಂಬ ಅನುಸ್ಮರಣೆ, ಹಾಗೆಯೇ ಆತ್ಮನಿವೇದನ, ತಾನು ನಿತ್ಯವೂ ಹರಿಯ ಅಧೀನ ಅಂತ ತಿಳ್ಕೊಂಡು ಸ್ವತಂತ್ರ ಕರ್ತೃತ್ವಾಭಿಮಾನವನ್ನು ಪೂರ್ಣವಾಗಿ ತಿಳಿಸುವಂಥದ್ದು, ತನ್ನ ಸ್ವರೂಪವನ್ನೇ ಶ್ರೀಹರಿಯಲ್ಲಿ ಅರ್ಪಿಸುವಂಥದ್ದು, ಇದು ಆತ್ಮಸಮರ್ಪಣೆ. ಹೀಗೆ 9 ವಿಧವಾಗಿರತಕ್ಕಂಥ ಭಕ್ತಿಗಳು, ಇವು ಎಲ್ಲವೂ ಕೂಡ ವಿಷ್ಣು ಪ್ರಸಾದ ಪ್ರಾಪ್ತಿಗೆ ಎಲ್ಲರಿಗೂ ಬೇಕು. ಆದರೂ ಇವುಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾದ ಭಕ್ತಿ ಪ್ರಕಾರಗಳು ಇತರ ಭಕ್ತಿಗಳಿಗಿಂತ ಅಧಿಕವಾಗಿರಬಹುದು. ಆಯಾ ಜೀವರ ಯೋಗ್ಯತಾನುಸಾರವಾಗಿ ಭಿನ್ನ ಭಿನ್ನ ಜೀವರಲ್ಲಿ ಭಿನ್ನ ಭಿನ್ನ ಪ್ರಕಾರದ ಭಕ್ತಿಯ ಪ್ರಾಚುರ್ಯ ಇರುತ್ತೆ. ಎಲ್ಲ ಶುದ್ಧವಾಗಿರಬೇಕು ಅಂದರೆ ಏನು ಅಂದರೆ, ನವವಿಧವಾಗಿರತಕ್ಕಂತಹ ದ್ವೇಷಗಳ ಲೇಪ ಇರಬಾರ್ದು. ದ್ವೇಷರಹಿತವಾದ ಭಕ್ತಿ. ನವವಿಧ ದ್ವೇಷಗಳು, 9 ವಿಧವಾದ ದ್ವೇಷಗಳು ಯಾವ್ಯಾವು? ಜೀವಾಭೇದೋ ನಿರ್ಗುಣತ್ವಂ, ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೇ ತದನ್ಯೇಷಾಂ ಭೇದಸ್ತದ್ಗತ ಏವಚ, ಪ್ರಾದುರ್ಭಾವ ವಿಪರ್ಯಾಸಃ ಭಕ್ತದ್ವೇಷ ಏವಚ, ತತ್ಪ್ರಮಾಣಸ್ಯ ನಿಂದಾಚ ದ್ವೇಷ್ಯ ಏವಾಖಿಲ ಮತಾಃ. 9 ವಿಧವಾಗಿರತಕ್ಕಂತಹ ಭಕ್ತಿಗಳಿದ್ದ ಹಾಗೆ 9 ವಿಧವಾಗಿರತಕ್ಕಂತಹ ದ್ವೇಷಗಳು. ಜೀವನು ಪರಮಾತ್ಮನಿಗಿಂತ ಅಭಿನ್ನನಾಗಿದ್ದಾನೆ ಅಂತ ತಿಳಿಯೋದು, ಶ್ರೀಹರಿಯು ನಿರ್ಗುಣ ಅಂತ ತಿಳಿಯೋದು, ಗುಣಗಳಿದ್ದರೂ ಅವುಗಳು ಅಪೂರ್ಣ ಅಂತ ತಿಳಿಯೋದು, ಮತ್ತು ರಮಾಬ್ರಹ್ಮರುದ್ರಾದಿಗಳಿಗೆ ಶ್ರೀಹರಿಯು ಸಮಾನ ಅಂತ ತಿಳಿಯೋದು, ಅಥವಾ ಅವರೆಲ್ಲರೂ ಯಾರೊಬ್ಬರೂ ಹರಿಗೆ ಸಮ ಅಂತ ತಿಳಿಯೋದು, ಪರಮಾತ್ಮನ ರೂಪಗಳಲ್ಲಿ ಪರಸ್ಪರವಾಗಿ ಪ್ರತಿಯೊಂದು ರೂಪಕ್ಕೂ ಅವನ ಅವಯವಗಳಿಗೂ ಗುಣಕ್ರಿಯಾದಿಗಳಿಗೂ ಪರಸ್ಪರ ಭೇದವನ್ನು ತಿಳಿಯೋದು, ಹರಿಯ ಅವತಾರವನ್ನು, ಪರಮಾತ್ಮನ ಅವತಾರಗಳನ್ನು ಮನುಷ್ಯಾದಿ ಪ್ರಾಕೃತ ರೂಪಗಳಂತೆ ತಿಳಿಯೋದು, ಹರಿಭಕ್ತರನ್ನು ದ್ವೇಷ ಮಾಡೋದು, ಮತ್ತು ತತ್ಪ್ರಮಾಣಸ್ಯ ನಿಂದ, ವೇದಾದಿ ಪ್ರಮಾಣಗಳನ್ನು ನಿಂದಿಸುವುದು. ಇವು 9 ವಿಧವಾಗಿರತಕ್ಕಂತಹ ದ್ವೇಷಗಳು, ಹರಿದ್ವೇಷಗಳು. ಈ ದ್ವೇಷ ಸಂಪರ್ಕವಿಲ್ಲದಂತಹ ಶುದ್ಧ ಭಕ್ತಿ, ಅದನ್ನು ಮಾಡತಕ್ಕಂಥವರು ವಾಯುದೇವರು. ಆದ್ದರಿಂದ ಅವರಿಗೆ ಭಕ್ತಿ ಅಂತ ಹೆಸರು. ಇಂತಹ ನವವಿಧ ದ್ವೇಷರಹಿತವಾಗಿರತಕ್ಕಂತಹ ನವವಿಧವಾಗಿರತಕ್ಕಂತಹ ಭಕ್ತಿಯನ್ನು ಯಾವಾಗಲೂ ಮಾಡತಕ್ಕಂಥವರು ವಾಯುದೇವರಾದ್ದರಿಂದ ಭಕ್ತಿನಾಮಕ ಅಂತ ಹೇಳಿದ್ದು. ಮುಕ್ತಿಪ್ರದ, ಮುಕ್ತಿಯನ್ನು ಕೊಡತಕ್ಕಂತಹ ಭಕ್ತಿ, ಆ ಭಕ್ತಿ ಶುದ್ಧವಾದ ಭಕ್ತಿ, ಅದು ವಾಯುದೇವರಲ್ಲಿ ಇರುವುದರಿಂದ ಅವರನ್ನು ಭಕ್ತಿ ಅಂತ ಹೇಳೋದು ಅಂತ. ಇಂತಹ ವಾಯುದೇವರು ತಮ್ಮಲ್ಲಿ ಯಾರು ಭಕ್ತಿ ಮಾಡ್ತಾರೋ, ಪರಮಾತ್ಮನಲ್ಲಿ ಯಾರು ಭಕ್ತಿ ಮಾಡ್ತಾರೋ ಅವರ ಮೇಲೆ ತುಂಬ ವಾತ್ಸಲ್ಯ, ತುಂಬ ಕೃಪೆ. ಅವರಲ್ಲಿ ಭಕ್ತರನ್ನು ಅನುಗ್ರಹ ಮಾಡತಕ್ಕಂತಹ ಆ ಒಂದು ಗುಣ ಮತ್ತು ಭಕ್ತಾಪರಾಧ ಸಹಿಷ್ಣುತೆ ಅದು ತುಂಬ ಇದೆ. ಪರಮಾತ್ಮನಷ್ಟು ಅಲ್ಲ, ಪರಮಾತ್ಮನಲ್ಲಿದ್ದಷ್ಟು ಭಕ್ತವಾತ್ಸಲ್ಯ, ಪರಮಾತ್ಮನಲ್ಲಿದ್ದಷ್ಟು ಆ ಭಕ್ತಾಪರಾಧ ಸಹಿಷ್ಣುತೆ ಅದು ಮುಖ್ಯ ಪ್ರಾಣದೇವರಲ್ಲಿ ಅಷ್ಟಿಲ್ಲ.
ಅವರಲ್ಲಿರ್ತಕ್ಕಂತಹ ಭಕ್ತ ವಾತ್ಸಲ್ಯ, ಔದಾರ್ಯ ಅದು ಅಪರಿಮಿತವಾಗಿರುವಂಥದ್ದು. ಈ ನಮ್ಮೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದ ಹಾಗೆ ತತ್ವಾಭಿಮಾನಿ ಅಸುರರು ಇದ್ದಾರೆ. ಅದಕ್ಕೋಸ್ಕರ ತಾತ್ವಿಕ ದೇವತಾ ಪ್ರೇರಕೇಣ ತಾತ್ವಿಕ ದೇವತೆಗಳನ್ನು ಪ್ರೇರಣೆ ಮಾಡತಕ್ಕಂಥವರು, ಇನ್ನು ತಾತ್ವಿಕ ಅಭಿಮಾನಿ ದೇವತೆಗಳಿದ್ದ ಹಾಗೆ ತಾತ್ವಿಕ ಅಸುರರು ಕೂಡ ಇದ್ದಾರೆ. ಅವರನ್ನು ಭಂಜನ ಮಾಡಬೇಕು, ಅದನ್ನು ಮಾಡತಕ್ಕಂಥವರು ಕೂಡ ಮುಖ್ಯ ಪ್ರಾಣದೇವರು ಅಂತ. ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ನಮ್ಮ ದೇಹ ಇಂದ್ರಿಯ ಅಭಿಮಾನಿಗಳೇನಿದ್ದಾರೆ ತಾತ್ವಿಕ ದೇವತೆಗಳು, ನಾವು ತತ್ವನ್ಯಾಸ ಮಾತುಕನ್ಯಾಸ ಮಾಡ್ತೀವಲ್ಲ, ತತ್ವನ್ಯಾಸದಲ್ಲಿ ತಾತ್ವಿಕ ದೇವತೆಗಳನ್ನು ಚಿಂತನೆ ಮಾಡ್ತೀವಿ. ಆ ತಾತ್ವಿಕ ದೇವತೆಗಳು ಇದ್ದ ಹಾಗೆ ತಾತ್ವಿಕ ಅಸುರರು ಕೂಡ ಇದ್ದಾರೆ. ಅವರೇನು ಮಾಡ್ತಾರೆ, ಜೀವರಲ್ಲಿ ತಾತ್ವಿಕ ದೇವತೆಗಳು ನಮಗೆ ಪ್ರೇರಣೆ ಮಾಡುವ ಹಾಗೆ ಈ ತಾತ್ವಿಕ ಅಸುರರು ಕೂಡ ದುಷ್ಕರ್ಮ ಪ್ರಚೋದಕರಾಗಿರ್ತಾರೆ. ತತ್ವಾಭಿಮಾನಿ ದೇವತೆಗಳು ಸತ್ಕರ್ಮ ಪ್ರಚೋದಕರಾದರೆ ಈ ತಾತ್ವಿಕ ಅಸುರರು ಅವರು ದುಷ್ಕರ್ಮ ಪ್ರಚೋದಕರಾಗ್ತಾರೆ. ಅಂತಹ ತಾತ್ವಿಕ ಅಸುರನ ನಾವು ನಿಗ್ರಹ ಮಾಡಬೇಕು. ನಿಗ್ರಹ ಮಾಡಿದರೆ ತಾತ್ವಿಕ ದೇವತೆಗಳು ನಮಗೆ ಪ್ರಚೋದನೆ ಮಾಡ್ತಾರೆ. ಇದು ನಿರಂತರ ನಡೀತಾ ಇರ್ತದೆ. ತಾತ್ವಿಕ ದೇವತೆಗಳು, ತಾತ್ವಿಕ ಅಸುರರು ಇವರ ಮಧ್ಯೆ ಒಂದು ಸಂಘರ್ಷ. ಈ ತಾತ್ವಿಕ ದೇವತೆಗಳನ್ನು ಪ್ರೇರಣೆ ಮಾಡುವ ಮೂಲಕವಾಗಿ ಮುಖ್ಯ ಪ್ರಾಣದೇವರು ತನ್ನನ್ನು ಆಶ್ರಯಿಸಿದಂತಹ ಸುಜೀವರನ್ನು ಅನುಗ್ರಹ ಮಾಡುತ್ತಾರೆ. ಈಗ ಪಂಚಭೂತಗಳಿವೆ. ಪಂಚಭೂತಗಳು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪಂಚಭೂತಗಳಿಗೆ ಕ್ರಮವಾಗಿ ಧರಣಿ, ವರುಣ, ಅಗ್ನಿ, ಪ್ರವಾಹವಾಯು, ಗಣಪತಿ ಇವರು ಅಭಿಮಾನಿ ದೇವತೆಗಳು. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದಗಳಿಂತ ಪಂಚ ತನ್ಮಾತ್ರೆಗಳಿವೆ. ಇವುಗಳಿಗೆ ಸೌಪರ್ಣಿ, ವಾರುಣಿ, ಸೌಪರ್ಣಿಂದ ಗರುಡನ ಹೆಂಡತಿ, ವಾರುಣಿ ಶೇಷಪತ್ನಿ, ಮತ್ತು ಉಮಾ, ಈ ಮೂವರು, ಮತ್ತು ಹಸ್ತ, ಪಾದ, ವಾಕ್, ಪಾಯು, ಉಪಸ್ಥ ಈ ಪಂಚ ಕರ್ಮೇಂದ್ರಿಯಗಳಿಗೆ ಇಂದ್ರ, ಜಯಂತ, ಅಗ್ನಿ, ಯಮ, ದಕ್ಷ. ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚ ಜ್ಞಾನೇಂದ್ರಿಯಗಳಿಗೆ ಪ್ರಾಣ, ಗರುಡ, ಶೇಷ, ರುದ್ರ. ಅಹಂಕಾರ ತತ್ವಕ್ಕೆ ಗರುಡ, ಮಹತ್ತತ್ವಕ್ಕೆ ಅದರಲ್ಲಿಯೂ ಹಿಂದೆ ಹೇಳಿದ ಹಾಗೆ ವಿಜ್ಞಾನ ತತ್ವ, ಬುದ್ಧಿ ತತ್ವ, ಅದಕ್ಕೆ ವಾಯು, ಸರಸ್ವತಿ ಭಾರತೀಯರು, ಅವ್ಯಕ್ತತ್ವಕ್ಕೆ ರಮಾದೇವಿ. ಹೀಗೆ ಈ ತತ್ವಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಎಲ್ಲ ಅಭಿಮಾನಿ ದೇವತೆಗಳಿಗೆ ನಿಯಾಮಕರಾಗಿರ್ತಕ್ಕಂಥವರು 24 ತತ್ವಗಳು. ಅವ್ಯಕ್ತತ್ವ ಬಿಟ್ಟು, ಅವ್ಯಕ್ತತ್ವಕ್ಕೆ ರಮಾದೇವಿ. ಆ ರಮಾದೇವಿಯ ರೂಪಗಳು ಶ್ರೀ ಭೂದುರ್ಗಾ ರೂಪಗಳು. ಅವರನ್ನು ಬಿಟ್ಟು ಉಳಿದ 24 ತತ್ವಾಭಿಮಾನಿ ದೇವತೆಗಳನ್ನು ನಿಯಮನ ಮಾಡತಕ್ಕಂಥವರು ಮುಖ್ಯ ಪ್ರಾಣದೇವರು. ಹಾಗಾಗಿ ಮುಖ್ಯ ಪ್ರಾಣದೇವರು ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡಿ ಅವರ ಮೂಲಕವಾಗಿ ಸಾಧನೆ ಮಾಡಿಸ್ತಾ ಇರ್ತಾರೆ. ಹಾಗೆಯೇ ಈ ನಮ್ಮ ದೇಹದೊಳಗೆ ಈ ತಾತ್ವಿಕ ದೈತ್ಯರು ಕೂಡ ಇದ್ದಾರೆ. ಮಧುಕೈಟಭರು, ಕಾಲನೇಮಿ, ವಿಪ್ರಚಿತ್ತಿ, ಅಲಕ್ಷ್ಮಿ ಕಲಿಹೆಂಡತಿ, ಕಲಿ. ಇವರು ಒಬ್ಬರಿಗಿಂತ ಒಬ್ಬರು ಅಧಮರು, ಎಲ್ಲರಿಗಿಂತ ನೀಚ. ಅಧಮಾಧಮ ಕಲಿ. ಮಧುಕೈಟಭನಿಗಿಂತ ಅಧಮ ಕಾಲನೇಮಿ,
ಕಾಲನೇಮಿಗಿಂತ ಅಧಮ ವಿಪ್ರಚಿತ್ತಿ, ವಿಪ್ರಚಿತ್ತಿಗಿಂತ ಅಧಮ ಅಲಕ್ಷ್ಮಿ, ಅಲಕ್ಷ್ಮಿಗಿಂತ ಅಧಮ ಅಧಮಾಧಮ ಅಂತ ಹೇಳೋದು ಕಲಿ. ಇವರೆಲ್ಲ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ, ಭ್ರಮೆ, ಪ್ರಮಾದ ಇವುಗಳಿಗೆ ಕಲಿ ಅಭಿಮಾನಿ. ನಾವು ಮಾಡ್ತಕ್ಕಂತಹ ದುಷ್ಟಕರ್ಮಗಳಿಗೆ ಕಾಲನೇಮಿ ಅಭಿಮಾನಿ. ನಮ್ಮಲ್ಲಿ ಬರ್ತಕ್ಕಂತಹ ಕೆಟ್ಟ ಯೋಚನೆಗಳು, ತನ್ನಿಮಿತ್ತವಾಗಿ ಬರತಕ್ಕಂತಹ ದುಷ್ಕರ್ಮಗಳು ಇವುಗಳಿಗೆ ಭಿನ್ನ ಭಿನ್ನ ದೈತ್ಯರು ಅಭಿಮಾನಿಗಳಾಗಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಮುಖ್ಯ ಪ್ರಾಣದೇವರು ಈ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೈತ್ಯರಿದ್ದಾರೆ. ಹೀಗೆ ಉಭಯ ತಾತ್ವಿಕರಿದ್ದಾರೆ. ಈ ಉಭಯ ತಾತ್ವಿಕರಿಗೆ, ತತ್ವಾಭಿಮಾನಿ ದೇವತೆಗಳಿಗೂ ತತ್ವಾಭಿಮಾನಿ ದೈತ್ಯರಿಗೂ, ಇವರಿಬ್ಬರಿಗೂ ಕೂಡ ಇವರು ಪ್ರಧಾನವಾಗಿ ಪ್ರೇರಕರು. ಆದ್ದರಿಂದ ಈ ಹೇಳಿದಂತಹ ಪುಣ್ಯ ಪಾಪಗಳಿಗೆ ಪ್ರೇರಕರಾಗಿರ್ತಕ್ಕಂಥವರು, ಪುಣ್ಯ ಕಾರ್ಯಕ್ಕೆ ಪ್ರೇರಕರಾಗಿರ್ತಕ್ಕಂಥವರು ತತ್ವಾಭಿಮಾನಿ ದೇವತೆಗಳು, ಪಾಪಕರ್ಮಗಳಿಗೆ ಪ್ರೇರಕರಾಗಿರ್ತಕ್ಕಂಥವರು ಈ ದೈತ್ಯರು. ಈ ತಾತ್ವಿಕ ದೇವತೆಗಳನ್ನು, ತಾತ್ವಿಕ ದೈತ್ಯರನ್ನು ನಿಯಂತ್ರಣ ಮಾಡ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಆದ್ದರಿಂದ ಯಾರು ಮುಖ್ಯ ಪ್ರಾಣದೇವರಿಗೆ ಶರಣಾಗತರಾಗ್ತಾರೋ ಅಂತಹ ಭಕ್ತರನ್ನು ಅನುಗ್ರಹ ಮಾಡಿ ಅವರಿಂದ ಪಾಪಕರ್ಮಗಳು ಆಗಬಾರದು, ಅವರ ಮೇಲೆ ತಾತ್ವಿಕ ದೈತ್ಯರ ಪ್ರಭಾವ ಆಗಬಾರದು. ನಮ್ಮ ಮನಸ್ಸಿನ ಮೇಲೆ ತಾತ್ವಿಕ ದೈತ್ಯರು ದಾಳಿ ಮಾಡಬಾರದು. ಆ ರೀತಿ ಮಾಡದಂತೆ ಮುಖ್ಯ ಪ್ರಾಣದೇವರು ಪ್ರೇರಕರಾಗಿ ಇದ್ದುಕೊಂಡು ನಮ್ಮ ಪೂರ್ವ ಸಂಸ್ಕಾರ, ನಮ್ಮ ಅದೃಷ್ಟ, ಅದಕ್ಕೆ ಅನುಸಾರವಾಗಿ ಪ್ರಧಾನ ಪ್ರೇರಕರಾಗಿ ಮುಖ್ಯ ಪ್ರಾಣದೇವರು ತನ್ನನ್ನು ಶರಣು ಹೊಂದಿದಂತಹ ಭಕ್ತರನ್ನು ಅನುಗ್ರಹ ಮಾಡಿ ಅವರಿಂದ ಪಾಪಕರ್ಮಗಳು ಸಂಭವಿಸದ ಹಾಗೆ ಅವರು ಮಾಡ್ತಾರೆ. ಇನ್ನು ನಮ್ಮ ಕರ್ಮ ತುಂಬ ಪ್ರಬಲವಾಗಿದ್ದರೆ, ಹಾಗಾದರೆ ನಾವು ಕೆಲವೊಮ್ಮೆ ಕೆಟ್ಟ ಕರ್ಮ ಮಾಡ್ತೀವಲ್ಲ, ಮುಖ್ಯ ಪ್ರಾಣ ದೇವರನ್ನು ಆಶ್ರಯಿಸಿದರೂ ಕೂಡ ನಮ್ಮಲ್ಲಿ ಕೆಲವು ದುಷ್ಕರ್ಮ ಸಂಭವಿಸ್ತಾಯಿಲ್ಲ. ಅಂದರೆ ನಮ್ಮ ಕರ್ಮ ಅದು ಬಹಳ ಪ್ರಬಲವಾಗಿದೆ. ಪ್ರಬಲವಾದ ಪ್ರಾರಬ್ಧ ಕರ್ಮಾನುಸಾರವಾಗಿ ಇವೆ. ಅವುಗಳನ್ನು ಅವ್ರು ಏನು ಮಾಡ್ತಾರೆ, ಮುಖ್ಯ ಪ್ರಾಣದೇವರ ಅನುಗ್ರಹ ಇಲ್ಲದೆ ಹೋದರೆ ಈ ತಾತ್ವಿಕ ದೈತ್ಯರು ನಮ್ಮ ಮೂಲಕವಾಗಿ ಪಾಪಕರ್ಮಗಳನ್ನೇ ಮಾಡಿಸ್ತಾರೆ. ಇನ್ನು ಮುಖ್ಯ ಪ್ರಾಣದೇವರ ಅನುಗ್ರಹ ಇದ್ದರೂ ಕೂಡ ನಾವು ಪಾಪಕರ್ಮಗಳನ್ನು ಕೆಲವು ಮಾಡುವ ಸಾಧ್ಯತೆ ಇರುತ್ತೆ. ಅದು ಬಹಳ ತೀವ್ರವಾಗಿರುತ್ತೆ. ಅವರ ಅನುಗ್ರಹದಿಂದ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಯಾಕೆಂದರೆ ನಮ್ಮ ಕರ್ಮ ಪ್ರಬಲವಾಗಿದ್ದರೆ ನಮ್ಮ ಪ್ರಬಲ ಕರ್ಮಾನುಸಾರವಾಗಿ ಸಂಭವಿಸಲೇಬೇಕಾಗಿರುತ್ತೆ. ಅಂತಹ ಏನು ಕರ್ಮ ಇದೆ, ಪಾಪಕರ್ಮ, ಅದರ ಒಂದು ತೀವ್ರತೆ, ಉಗ್ರತೆ ಅದು ಕಡಿಮೆ ಮಾಡಿ ನಮ್ಮನ್ನು ಅನುಗ್ರಹ ಮಾಡ್ತಾರೆ, ಮುಖ್ಯ ಪ್ರಾಣದೇವರು ಅನುಗ್ರಹ ಮಾಡ್ತಾರೆ. ನಮ್ಮ ಮನಸ್ಸನ್ನು ತಾತ್ವಿಕ ದೈತ್ಯರು ಆವರಿಸಿದರೂ ಕೂಡ ಅಲ್ಲಿರ್ತಕ್ಕಂತಹ ಸೂಕ್ಷ್ಮ ವಿಕಾರಗಳನ್ನು ನೋಡಿ ಆ ಪಾಪಕರ್ಮಗಳಲ್ಲಿ ಜೀವ ಪ್ರವರ್ತನಾಗದ ಹಾಗೆ ಮಾಡ್ತಾರೆ. ತಾತ್ವಿಕ ದೈತ್ಯರು ನಾವು ಪಾಪಕರ್ಮಗಳಲ್ಲಿ ಪ್ರವೃತ್ತರಾಗಲಿಕ್ಕೆ ಏನು ಪ್ರಯತ್ನ ಮಾಡಲಿಕ್ಕೆ ಹೊರಟ್ರೆ ಅದನ್ನು ಮುಖ್ಯ ಪ್ರಾಣದೇವರು ವಿಫಲಗೊಳಿಸ್ತಾರೆ. ಅಂದರೆ ಅದರ ತೀವ್ರತೆ ಅದನ್ನು ಕಡಿಮೆ ಮಾಡ್ತಾರೆ. ಆದ್ದರಿಂದ ತಾತ್ವಿಕ ಭಂಜಕ ಪ್ರಭಂಜನ ವಾಚ್ಯೇನ ಅಂತ ಹೇಳಿದ್ರು. ಪ್ರಭಂಜನ ಶಬ್ದ ವಾಚ್ಯೇನ ಅಂತ. ಹೀಗೆ ಅಸುರರಿಂದ ನಮ್ಮೊಳಗೆ ಆಗತಕ್ಕಂತಹ ದಾಳಿಯನ್ನು ತಡೆದು ಅವರ ಮೂಲಕವಾಗಿ ನಮ್ಮ ಪಾಪಕರ್ಮ ಪ್ರವೃತ್ತಿಯನ್ನು ಕಡಿಮೆ ಮಾಡಿ ನಮ್ಮ ಮೂಲಕ ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಹಾಗೆ ತಾತ್ವಿಕ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಅವರಿಗೆ ಪ್ರಭಂಜನ ಅಂತ ಹೇಳಿತು. ಪ್ರಭಂಜನ ಶಬ್ದ ವಾಚ್ಯೇನ, ದುಷ್ಟರನ್ನು ಭಂಜಿಸಿ ಭಕ್ತರನ್ನು ರಕ್ಷಣೆ ಮಾಡೋದರಿಂದ ಅವರು
ಪ್ರಭಂಜನ ಶಬ್ದ ವಾಚ್ಯರಾಗಿದ್ದಾರೆ ಅಂತ ಇಷ್ಟು ವಿಚಾರ ಈ ಗದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಂತಹ ಮುಖ್ಯ ಪ್ರಾಣದೇವರಿಂದ ನಾನು ಅಂತಹ ಕರ್ಮವನ್ನು ಮಾಡ್ತೇನೆ ಅಂತ ಮುಂದೆ ಹೇಳ್ತಾರೆ. ಇನ್ನು ಮುಖ್ಯ ಪ್ರಾಣದೇವರು ಏನೇನು ಮಾಡ್ತಾರೆ, ಅವರ ಪಾತ್ರ ನಮ್ಮ ಜೀವನದಲ್ಲಿ ಮುಖ್ಯ ಪ್ರಾಣದೇವರ ಪಾತ್ರ ಪ್ರತಿಯೊಬ್ಬ ಜೀವರಲ್ಲಿ ಆ ಜೀವೋತ್ತಮನ ಪಾತ್ರ ಎಂಥದ್ದು ಎಂಬುದನ್ನು ಮುಂದಿನ ಗದ್ಯದಲ್ಲಿ ಹೇಳ್ತಾರೆ. ಮತ್ತು ಮುಖ್ಯ ಪ್ರಾಣದೇವರ ಒಂದು ಮಹಿಮೆ, ಅವರು ನಮ್ಮ ಮೇಲೆ ಮಾಡ್ತಕ್ಕಂಥ ಅನುಗ್ರಹ, ಅದನ್ನು ಈ ಮುಂದಿನ ಗದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಪ್ರಾತಃಸಂಕಲ್ಪದ ಆರಂಭದಲ್ಲಿಯೂ ಮುಖ್ಯ ಪ್ರಾಣದೇವರ ಮಹಿಮೆ, ಪ್ರಾತಃಸಂಕಲ್ಪದ ಕೊನೆಯಲ್ಲಿಯೂ ಮುಖ್ಯ ಪ್ರಾಣದೇವರ ಮಹಿಮೆ, ಮಧ್ಯದಲ್ಲಿ ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಚಿಂತನೆಯನ್ನು ನೀಡ್ತಕ್ಕಂತಹ ಶಾಸ್ತ್ರಾರ್ಥ ವಿಚಾರಗಳನ್ನು ತುಂಬಿಸಿದ್ದಾರೆ ಪ್ರಾತಃಸಂಕಲ್ಪದಲ್ಲಿ. ಇಂತಹ ಮುಖ್ಯ ಪ್ರಾಣದೇವರಿಂದ ಪ್ರೇರಿತನಾಗಿ ನಾನು ಈ ದಿನದ ಕರ್ಮವನ್ನು ಮಾಡ್ತೇನೆ ಅಂತ ಹೀಗೆ ಸಂಕಲ್ಪವನ್ನು ಮಾಡಬೇಕು ಅಂತ ತತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ ಕರಿಷ್ಯೆ, ಈ ರೀತಿಯಲ್ಲಿ ಸಂಕಲ್ಪ ಮಾಡಬೇಕು ಅಂತ ರಾಯರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಮುಂದಿನ ಗದ್ಯ ಏನಿದೆ ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.